ಬುರುಡೆ ಸೂತ್ರಧಾರಿಗಳಿಗೆ ಎಸ್ಐಟಿ ಅಧಿಕಾರಿಗಳು ಈಗ ಕೆಡ್ಡವನ್ನು ತೋಡಿದ್ದಾರೆ. ತಿಮರೋಡಿ ಷಡ್ಯಂತ್ರ ಬಾಯ್ಬಿಟ್ಟಿದ್ದಾನೆ ಆರೋಪಿ ಚಿನ್ನಯ್ಯ ಎನ್ನುವಂತ ಮಾಹಿತಿ ಇದೆ. ಷಡ್ಯಂತ್ರ ಮಾಡಿದ ಎಲ್ಲರ ಹೆಸರನ್ನು ಕೂಡ ಚಿನ್ನಯ್ಯ ಹೇಳಿದ್ದಾರೆ. ಚಿನ್ನಯ್ಯ ಬಾಯ್ಬಿಟ್ಟ ಎಲ್ಲರ ಹೆಸರು ಹಾಗೇನೆ ವಿಚಾರಣೆಗೆ ಕೂಡ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗಿದೆ. ವಿಚಾರಣೆಯಲ್ಲಿ ಆರೋಪ ಸಾಬೀತಾದ್ರೆ ವಶಕ್ಕೆ ಪಡೆಯಲಾಗುತ್ತೆ. ತಿಮರೋಡಿ ಗ್ಯಾಂಗ್ ಬಂಧಿಸೋಕೆ ಸಜ್ಜಾಯ್ತಾ ಹಾಗಾದ್ರೆ ಎಸ್ಐಟಿ? ಸದ್ಯಕ್ಕಿರುವಂತ ಪ್ರಶ್ನೆ. ಎಸ್ಐಟಿ ಪಿಎಸ್ಐ ಇವರು ಸುಜಾತ ಭಟ್ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರಣಬ್ ಮೊಹಂತಿ ನಿರ್ದೇಶನದಂತೆ ಮಾಹಿತಿ ಸಂಗ್ರಹಿಸುವಂತ ಕೆಲಸ ಇಲ್ಲಿ ಆಗ್ತಾ ಇದೆ. ಬುರುಡೆ ಪ್ರಕರಣ ಎಲ್ಲಿಗೆ ಬಂತು, ಹೇಗ್ ಸಾಗ್ತಾ ಇದೆ ತನಿಖೆ ಅಂತ ನೋಡ್ತಾ ಹೋಗೋದಾದ್ರೆ, ಈಗ ಬುರುಡೆ ಸೂತ್ರಧಾರಿಗಳು ಈ ಕಥೆಯನ್ನ ಯಾರು ಕಟ್ಟಿದ್ರು ಅವರಿಗೆ ಎಸ್ಐಟಿ ಅಧಿಕಾರಿಗಳು ಕೆಡ್ಡಾವನ್ನ ತೋಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಿಮರೋಡಿ ಷಡ್ಯಂತ್ರವನ್ನ ಆರೋಪಿ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಎನ್ನಲಾಗ್ತಾ ಇದೆ. ಷಡ್ಯಂತ್ರ ಮಾಡಿದ ಎಲ್ಲರ ಹೆಸರನ್ನು ಕೂಡ ಚಿನ್ನಯ್ಯ ಹೇಳಿದ್ದಾನೆ ಎನ್ನಲಾಗ್ತಾ ಇರುವಂಥದ್ದು. ಚಿನ್ನಯ್ಯ ಬಾಯ್ಬಿಟ್ಟ ಎಲ್ಲರ ಹೆಸರು ಇದೆಯಲ್ಲ, ಯಾವೆಲ್ಲ ವ್ಯಕ್ತಿಗಳ ಹೆಸರು ಚಿನ್ನಯ್ಯ ಹೇಳಿದ್ದಾನೆ, ಅವರ ವಿಚಾರಣೆ ನಡೆಸೋಕೆ ಈಗ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾರೆ. ಒಂದು ವೇಳೆ ಆರೋಪ ಸಾಬೀತಾದರೆ ಅವರನ್ನ ಅರೆಸ್ಟ್ ಮಾಡುವಂಥ ಚಾನ್ಸಸ್ಗಳು ಕೂಡ ಕಂಡು ಬರ್ತಾ ಇದೆ. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಆ್ಯಂಡ್ ಗ್ಯಾಂಗ್ ಬಂಧಿಸೋಕೆ ಎಸ್ಐಟಿ ಅಧಿಕಾರಿಗಳು ಸಜ್ಜಾಗಿದ್ದಾರಾ ಹಾಗಾದ್ರೆ? ಯಾಕಂತ ಹೇಳಿದ್ರೆ ನಿರಂತರವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈ ಮಾಸ್ಕ್ ಮ್ಯಾನ್ ಅನಾಮಿಕ ವ್ಯಕ್ತಿ ಚಿನ್ನಯ್ಯ ಅಲಿಯಾಸ್ ಚೆನ್ನ ಈತ ಉಳಿದುಕೊಂಡಿದ್ದು, ವಿಚಾರಣೆ ಸಂದರ್ಭದಲ್ಲಿ ಉಳಿದುಕೊಂಡಿದ್ದು ಮಹೇಶ್ ಶೆಟ್ಟಿಯವರ ಮನೆಯಲ್ಲಿ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಈತ ವಾಸ ಇದ್ದ. ಎಸ್ಐಟಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ವೇಳೆಯಲ್ಲಿ ಮಹೇಶ್ ಶೆಟ್ಟಿ ಮನೆಯಲ್ಲಿ ಹುಡುಕಾಟವನ್ನು ನಡೆಸಿದಂಥ ಸಂದರ್ಭದಲ್ಲಿ ಚಿನ್ನಯ್ಯ ಬಟ್ಟೆಗಳಿತ್ತು, ಅಲ್ಲಿ ಚಿನ್ನಯ್ಯ ಬಳಕೆ ಮಾಡ್ತಾ ಇದ್ದಂಥ ವಸ್ತುಗಳಿತ್ತು, ಚಿನ್ನಯ್ಯ ಬಳಕೆ ಮಾಡಿದ ಮೊಬೈಲ್ ಕೂಡ ಪತ್ತೆಯಾಗಿತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ. ಹಾಗಾದ್ರೆ ಈ ಬುರುಡೆ ಗ್ಯಾಂಗ್ನ ರೂವಾರಿಗಳು ಯಾರು? ಈ ಷಡ್ಯಂತ್ರವನ್ನ ರೂಪಿಸಿದ್ಯಾರು? ಸದ್ಯಕ್ಕಿರುವಂತ ಪ್ರಶ್ನೆ. ಇನ್ನೊಂದು ಕಡೆಯಲ್ಲಿ ಸುಜಾತ ಭಟ್ ವಿಚಾರಕ್ಕೆ ಬರೋದಾದ್ರೆ, ಸುಜಾತ ಭಟ್ ವಿಚಾರಣೆ ಕೂಡ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಬುರುಡೆ ಗ್ಯಾಂಗ್ ಬೆನ್ನಟ್ಟಿದೆ ಎಸ್ಐಟಿ ತಂಡ. ತಿಮರೋಡಿ ಮನೆಯಲ್ಲಿ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಇಂಚಿಂಚು ಮಾಹಿತಿ ಪಡೆಯುವಂತ ಕೆಲಸ ಆಗ್ತಾ ಇದೆ. ಪರಿಶೀಲನೆ ಜೋರಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಸಹೋದರನ ಮನೆಯಲ್ಲಿ ಶೋಧ ಕಾರ್ಯ. ಪತ್ತೆಯಾದ ಎಲ್ಲ ವಸ್ತುವಿನ ವಿವರವನ್ನ ಸಿಬ್ಬಂದಿ ಸಂಗ್ರಹಿಸಿದ್ದಾರೆ. ಪತ್ತೆಯಾದ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿ. ಫೋರೆನ್ಸಿಕ್ ಪರೀಕ್ಷೆಗೆ ಕಳಿಸೋಕೆ ಸುಕೋ ಟೀಮ್ ತಯಾರಿ ಮಾಡಿಕೊಂಡಿದೆ. ಮೊಬೈಲ್ ಸಹಿತ ದೂರುದಾರನ ವಸ್ತುಗಳನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಚಿನ್ನಯ್ಯ ಒಂದ್ ಕಡೆಯಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಅಥವಾ ಈತ ತೋರಿಸಿದಂಥ ಜಾಗದಲ್ಲಿ ಉತ್ಖನನ ಆಗ್ತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಉಳಿದುಕೊಂಡಿದ್ದೆಲ್ಲಿ ಅಂತ ಹೇಳಿದ್ರೆ ಇದೇ ಮಹೇಶ್ ಶೆಟ್ಟಿ ಮನೆಯಲ್ಲಿ, ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಇವತ್ತು ಬೆಳಗ್ಗೆ 9 ಗಂಟೆಯಿಂದ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಈ ಎಸ್ಐಟಿ ತನಿಖೆಯಲ್ಲಿ ಸಿಕ್ಕಿದ್ದೇನು, ಸ್ಥಳ ಮಹಜರು ಅಥವಾ ಪರಿಶೀಲನೆ ವೇಳೆಯಲ್ಲಿ ಸಿಕ್ಕಿದ್ದೇನು ಅಂತ ಹೇಳಿದ್ರೆ, ದೂರುದಾರ ಚಿನ್ನಯ್ಯ ಬಳಕೆ ಮಾಡ್ತಾ ಇದ್ದಂಥ ಮೊಬೈಲ್ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಸಿಕ್ಕಿದೆ. ಇನ್ನೊಂದು ಕಡೆಯಲ್ಲಿ ಆತ ಬಳಸ್ತಾ ಇದ್ದಂಥ ವಸ್ತುಗಳು, ಬಟ್ಟೆಗಳು ಪತ್ತೆಯಾಗಿದೆ. ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮಾತ್ರ ಅಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೊಬೈಲ್ ಸಹಿತ ದೂರುದಾರನ ವಸ್ತುಗಳನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಎಸ್ಐಟಿ ವಶದಲ್ಲಿ ಸಾಕ್ಷಿ ದೂರುದಾರ ಇದ್ದಾರೆ, ಚಿನ್ನಯ್ಯ ಅಲಿಯಾಸ್ ಚೆನ್ನ. ಮಹೇಶ್ ಶೆಟ್ಟಿ ಮನೆಗೆ ಕರ್ಕೊಂಡೋಗಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಬೆಳಗ್ಗಿನಿಂದ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈತ ಸುಜಾತ ಭಟ್ ವಿಚಾರಣೆ ಇನ್ನೊಂದು ಕಡೆಯಲ್ಲಿ ಆಗ್ತಾ ಇದೆ. ತಿಮರೋಡಿ ಮನೆಯಲ್ಲೇ ಈ ದೂರುದಾರ ತಂಗಿದ್ದ. ದೂರುದಾರನಿಗೆ ಸಂಬಂಧಿಸಿದ ವಸ್ತುಗಳನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧವಾಗಿ ಒಂದು ದೊಡ್ಡ ಷಡ್ಯಂತ್ರ ಅಥವಾ ಹುನ್ನಾರ ನಡೆದಿದೆ ಎನ್ನುವಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಗಿಳಿದಂಥ ಎಸ್ಐಟಿ ಅಧಿಕಾರಿಗಳಿಗೆ ಸಿಗ್ತಾ ಇರುವಂಥ ಸ್ಫೋಟಕ ಅಂಶಗಳು ವೆರಿ ಇಂಪಾರ್ಟೆಂಟ್.